ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸರ್ವ ಜನರೇ, ವಿಶೇಷವಾಗಿ ಒಂದು ವರ್ಷದಲ್ಲಿ ಬೈಬಲ್ಗೆ ಸ್ವಾಗತ. Dear sisters and brothers, welcome you all to the episode of Bible in a year. Especially today we'll be reflecting on the book of Numbers chapter 21 and book of Deuteronomy chapter 22 and book of Psalms chapter 102. Coming back to the book of Numbers chapter 21. Looking into the context, we see here the part of Israelites' journey in the wilderness, highlighting their struggles and God's provision upon them and for all the Israelites. And here there are two key themes. Firstly, bronze serpent was made. When people rebelled against God and Moses, especially the Lord was displeased with the attitude of the people, and he made venomous serpents to kill them, and many people died. And but people pleaded Moses, please save us, save these people. And Lord instructed Moses to make a bronze serpent and put it on a wall post. Yes, all those who saw it were saved. Yes, my dear friends. And also, secondly, we see victory over the Canaanite people, and Israelites defeating Canaanites. ಎಸ್, ಹೌದು ಪ್ರಿಯರೇ, ವಿಶೇಷವಾಗಿ ಸಂಖ್ಯಾಕಾಂಡ ಅಧ್ಯಾಯ 21 ನೋಡುವಾಗ ಈ ಅಧ್ಯಾಯದಲ್ಲಿ ನೋಡುತ್ತೇವೆ, ಇಲ್ಲಿ ಇವರು ಮರುಭೂಮಿಯಲ್ಲಿ ಆ ಒಂದು ಪ್ರಯಾಣದಲ್ಲಿ ಇವರು ನೊಂದು ಬೆಂದು ಹೋಗಿದ್ದರು. ವಿಶೇಷವಾಗಿ ಮೋಶೆಯ ವಿರುದ್ಧ, ದೇವರ ವಿರುದ್ಧ ಗೊಣಗಾಡುತ್ತಾರೆ ಹಾಗೂ ದಂಗೆ ಹೇಳುವ ಸ್ವರವತ್ತಿ ಮಾತುಗಳನ್ನಾಡುತ್ತಾರೆ. ಆದರೆ ದೇವರು ವಿಶೇಷವಾಗಿ ಕರುಣಾಮಯಿಯಾದರೂ ಅವರ ಕೋಪವನ್ನು ತಾಳದೆ ಅವರಿಗೆ ವಿಷಸರ್ಪಗಳನ್ನು ಅವರ ಮೇಲೆ ಬಿಡುತ್ತಾರೆ. ಎಷ್ಟೋ ವಿಷಸರ್ಪಗಳಿಂದ ಕಚ್ಚಿ ಸತ್ತು ಹೋದರು. ಅದನ್ನು ಕಂಡ ಜನರು ಮೋಶೆಯಲ್ಲಿ ಮನವಿ ಮಾಡುತ್ತಾರೆ, ಕಳಕಳಿಯಿಂದ ನನ್ನ ಜನರನ್ನು ಉಳಿಸು. ಆಗ ದೇವರು ವಿಶೇಷವಾಗಿ ಮೋಶೆ ಹೇಳುತ್ತಾರೆ, ಕಂಚಿನ ಸರ್ಪವನ್ನು ಮಾಡಿ ಅದನ್ನು ಯಾರ್ಯಾರು ನೋಡುತ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದಲ್ಪಡುವರು. ಹೌದು, ಅದೇ ರೀತಿ ಕಾನಾನರ ಮೇಲೆ ಇದೇ ಇಸ್ರಾಯೇಲ್ಗೆ ಸಿಕ್ಕಂಥ ಜಯವನ್ನು ನಾವಿಲ್ಲಿ ಸ್ಮರಿಸಬಹುದು. ಅದೇ ರೀತಿ ಧರ್ಮೋಪದೇಶ ಕಾಂಡ ಅಧ್ಯಾಯ 22 ನೋಡುವಾಗ ಎಲ್ಲಿ ಸಾಮಾಜಿಕ ಮತ್ತು ನೈತಿಕ ನಿಯಮಗಳ ಬಗ್ಗೆ ಉಲ್ಲೇಖವನ್ನು ನಾವು ನೋಡುತ್ತೇವೆ. ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಎಲ್ಲ ನಿಯಮಗಳನ್ನು ಇವರಿಗೆ ವಿಧಿಸುತ್ತಾರೆ. ಮಾತ್ರವಲ್ಲ, ವಿಶೇಷವಾಗಿ ಅವರ ಒಂದು ದಾಂಪತ್ಯದ ಜೀವನ ಅಥವಾ ಅವರ ಒಂದು ಗೃಹಸ್ಥ ಜೀವನ ಹೇಗಿರಬೇಕೆಂದು ಅದಕ್ಕೂ ನಿಯಮಗಳನ್ನು ವಿಧಿಸುತ್ತಾರೆ. ಹೌದು. Yes, my dear friends, here we see in the book of Deuteronomy 22, there are ethical and moral guidances given to the people for their living. Yes, and moral social laws, and especially returning their lost property to the people, the owners, and especially there are also laws concerning sexual ethics. Yes, and laws addressing sexual immorality. And coming to book of Psalms 102, we see it is a lament psalm written by afflicted individual crying to God in distress. Yes, and asking God in suffering, and especially describing God's eternal nature. ಹೌದು ಪ್ರಿಯರೇ, ಕೀರ್ತನೆ 102 ನೋಡುವಾಗ ವಿಶೇಷವಾಗಿ ಇದು ಒಂದು ವೇದನೆಯ ಕೀರ್ತನೆಯಾಗಿತ್ತು. ಕೀರ್ತನೆ ಮಾತ್ರವಲ್ಲ, ದೇವರಿಗೆ ಮೊರೆ ಇಡುವ ಕೀರ್ತನೆ. ಯಾತನೆಯಲ್ಲಿ, ಕಷ್ಟದಲ್ಲಿ, ಹಿಂಸೆಯಲ್ಲಿ ಕೀರ್ತನೆಕಾರ ಮೊರೆ ಇಡುತ್ತಾನೆ ದೇವರಲ್ಲಿ, ಹಾಗೂ ದೇವರ ಔದಾರ್ಯತೆಯನ್ನು, ಸೃಷ್ಟಿ ಕಾರ್ಯವನ್ನು ಅವನು ಬಹಳವಾಗಿ ಸೊಗಸಾಗಿ ಹೇಳುತ್ತಾನೆ. ಅದಕ್ಕಾಗಿ ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವಾಗಲೂ ಪವಿತ್ರವಾಗಿದ್ದು, ದೇವರಿಗೆ ವಿಧೇಯರಾಗಿದ್ದು, ದೇವರನ್ನು ಎಂದು ಅವಮಾನಿಸದೆ, ಅವಿಧೇಯರಾಗಿ ನಡೆದುಕೊಳ್ಳದೆ ಬಹಳ ಬೇಕಾಗಿದೆ ನಮ್ಮ ಜೀವನದಲ್ಲೂ ಹಾಗೂ ನಮ್ಮ ಕಾರ್ಯಗಳಲ್ಲೂ, ನಮ್ಮ ನುಡಿಗಳಲ್ಲೂ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.